ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನಾನಿವತ್ತು ಸಂಡೇ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಸಂಡೇ ಆ್ಯಕ್ಚುಲಿ ಲೂಲು ಮಾಲ್ಗೆ ಹೋಗಿದ್ದೆ. ನಾವು ಅಂದ್ಕೊಂಡ್ವಿ ಲೂಲು ಮಾಲಲ್ಲಿ ಆ್ಯಕ್ಚುಲಿ ಇದು ಅವ್ರದ್ದು ಮೆಸೇಜಸ್ ಬರ್ತಾಯಿತ್ತು ಏನಂದರೆ ಇವತ್ತೇ ಲಾಸ್ಟ್ ಅವ್ರದ್ದೆಲ್ಲ ಸೇಲ್ಸ್ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಹೋಗೋಣ ಅಂತ ಹೋದ್ವಿ. ಬಟ್ ಸಂಡೇ ಆಗಿದ್ದರಿಂದ ಅಲ್ಲಿ ಹೆಂಗಂತ ಹೇಳಿದರೆ ಎಷ್ಟು ಜನ ತುಂಬೋಗ್ಬಿಟ್ಟಿದ್ರು ಅಂತ ಹೇಳಿದರೆ ಮೈ ಗಾಡ್. ಮತ್ತು ಎಲ್ಲ ಬ್ರ್ಯಾಂಡ್ಸು ಎಲ್ಲ ಶಾಪಲ್ಲೂ 50% ಬರ್ದಿತ್ತು. ನೀವು ಬೇಕಾದರೆ ಅಲ್ಲಿ ನೋಡಿದರೆ ಎಲ್ಲ ಕಡೆನೂ ಒಂದೊಂದು ರೆಡ್ ಬೋರ್ಡ್ಸ್ ಕಾಣಿಸ್ತಿದೆಯಲ್ಲ, ಎಲ್ಲ ಕಡೆನೂ ಎಲ್ಲ ಬ್ರ್ಯಾಂಡ್ಗೂ ಇಂಥ ಬ್ರ್ಯಾಂಡ್ ಅಂತ ಹೇಳೋಂಗೆ ಎಲ್ಲ ಬ್ರ್ಯಾಂಡೂ 50% ಇತ್ತು. ಇಲ್ಲಿ ನೋಡಿ ಆಲ್ಡೋ ಬ್ಯಾಗ್ಸು ಎಲ್ಲದೂ ಅಷ್ಟೇ, ಜಾಕ್ ಆ್ಯಂಡ್ ಜೋನ್ಸ್ ಆಗಿರ್ಬೋದು, ಆಮೇಲೆ ವೆರಾಮೋಡಾ ಬ್ರ್ಯಾಂಡು ಎಲ್ಲ ಬ್ರ್ಯಾಂಡಲ್ಲೂ ಸಹಿತ 50% ಆಫ್ ಇತ್ತು. ಸೊ ಅದಕ್ಕೆ ಜನನೂ ಅಂತೂ ತುಂಬ ಹೋಗ್ಬಿಟ್ಟಿದ್ರು. ನನಗೆ ಅಲ್ಲಿ ಜನ ನೋಡಿಬಿಟ್ಟೇ ಒಂದೊಂದು ಸಲ ತಲೆ ಕೆಟ್ಟ ಹೋಯಿತು, ಅಯ್ಯೋ ಯಾಕಪ್ಪ ಇವತ್ತು ಬಂದ್ವಿ ಅಂತ ಹೇಳ್ಬಿಟ್ಟು. ನಮ್ಗೆ ಪಾರ್ಕಿಂಗ್ ಪ್ಲೇಸ್ ಸಹಿತನೂ ಸಿಕ್ಕಿರಲಿಲ್ಲ. ನಾವು ಆಮೇಲೆ ಬೇರೆ ಕಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿ ಇಲ್ಲಿಗೆ ನಡ್ಕೊಂಡು ಬಂದಿದ್ವಿ. ಆಮೇಲೆ ನಾನು ಅವಾಂತರ ಬ್ರ್ಯಾಂಡ್ಗೆ ಬಂದೆ. ಆ್ಯಕ್ಚುಲಿ ಅಲ್ಲಿ ಸಾರೀಸ್ ಇರುತ್ತಲ್ಲ, ಕಾಟನ್ ಸ್ಯಾರೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲೇನು ಮಾಡಿದರು ಅಂತ ಹೇಳಿದರೆ ಎಲ್ಲ ಕಾಟನ್ ಸ್ಯಾರೀಸ್ನ 1 get 1 ಫ್ರೀ ಆಫರಲ್ಲಿ ಹಾಕಿದ್ರು. ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಯಾವಾಗೂ ಸ್ವಲ್ಪ ನಾನು ಶಾಪಿಂಗ್ ಅಂತೂ ಜಾಸ್ತಿ ಮಾಡ್ತೀನಿ, ಆದರೆ ನಾನು ಸ್ವಲ್ಪ ಸ್ಮಾರ್ಟ್ ಶಾಪಿಂಗ್ ಮಾಡ್ತೀನಿ. ಎಲ್ಲರೂ ಕೇಳ್ತಾರೆ ಅಷ್ಟೊಂದು ಶಾಪಿಂಗ್ ಮಾಡ್ತಾ ಇರ್ತೀರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದರೆ ನೀವು ಶಾಪಿಂಗ್ ಮಾಡ್ತಾ ಏನಾಗ್ಬಿಡ್ತೀರಾ, ನೀವು ಶಾಪಿಂಗಲ್ಲೂ ಒಂಥರ ಪ್ರೋ ಆಗಿಬಿಡ್ತೀರಾ. ಆ ಥರ ನಾನು ಆ್ಯಕ್ಚುಲಿ ಶಾಪಿಂಗ್ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ನನಗೆ ಗೊತ್ತಿರುತ್ತೆ ಯಾವಾಗ ಶಾಪಿಂಗ್ ಮಾಡಿದರೆ ಕಮ್ಮಿ ರೇಟ್ಗೆ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಇಯರ್ ಎಂಡ್ ಸೇಲ್ಸ್ ಇರುತ್ತಲ್ಲ, ಅಂದರೆ ಡಿಸೆಂಬರಲ್ಲಿ ಸಹಿತ ನಿಮಗೆಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ ಹಾಕಿರ್ತಾನೆ. ನಿಮ್ಗೆ ಆಫರ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ವೀಕಲ್ಲೇ ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡಿದರೆ ನಮಗೆಲ್ಲ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಆರಿಸಿ ಬಿಟ್ಟಿರುವಂಥ ಪ್ರಾಡಕ್ಟ್ ಸಿಗುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಫಸ್ಟ್ ಇಯರ್ ಎಂಡಲ್ಲಿ ಯಾವಾಗ ಸೇಲ್ ಹಾಕ್ತಾರೆ ಆವಾಗ ಹೋಗ್ತೀನಿ. ಮತ್ತು ಇಯರ್ ಬಿಗಿನಿಂಗಲ್ಲೂ ನಿಮಗಿರುತ್ತೆ, ಜಾನಲ್ಲೂ ಸಹಿತ ಆಫರ್ ಇರುತ್ತೆ, ಆಲ್ಮೋಸ್ಟ್ ಒಂದು Jan 15 ತನಕ ಇರುತ್ತೆ. ಮತ್ತು ಮಿಡ್ ಇಯರ್ ಸೇಲ್ಸ್ ಅಂದರೆ ಜೂನ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ನನಗೆ ಯಾವಾಗೂ ಅದಕ್ಕೆ ನಾನು ನನ್ನ ಬರ್ತ್ಡೇಗೆ ಏನು ಮಾಡ್ತೀನಿ ಅಂದರೆ ಒಂದೇ ಬಟ್ಟೆ ತೊಗೊಂಡಿರ್ತೀನಿ ಅಷ್ಟೇ. ನನ್ನ ಬರ್ತ್ಡೇ ಆದಮೇಲೆ ತುಂಬ ಶಾಪಿಂಗ್ ಮಾಡೋದು ನಾನು ಆ್ಯಕ್ಚುಲಿ, ಬಿಕಾಸ್ ಎಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ ಹಾಕಿರ್ತಾನೆ. ಇಲ್ಲ ಒಂಥರದಲ್ಲೂ ಅಷ್ಟೇ, ನಾನು 2 ಸಾರಿ ತೊಗೊಂಡೆ 1 get 1 ಫ್ರೀಯಲ್ಲಿ. ಕಾಟನ್ ಸ್ಯಾರೀಸು ಅಂದರೆ ನಾನು ಜನರಲಾಗಿ ಕಾಟನ್ ಸ್ಯಾರೀಸ್ ಆಫೀಸ್ಗೆ ಫ್ರೀಕ್ವೆಂಟಾಗಿ ಹಾಕೋದ್ರಿಂದ ನಾನು ತೊಗೊಂಡೆ. ಇದೆರಡೂ ಆ್ಯಕ್ಚುಲಿ ತುಂಬ ಟ್ರೆಡಿಷ್ನಲ್ ಡಿಸೈನ್ಸ್ದು ಸ್ಯಾರಿ ತೊಗೊಂಡೆ. ಆ್ಯಕ್ಚುಲಿ ಫಸ್ಟ್ ನಾನು 4 ಸ್ಯಾರೀಸನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಅಂದ್ಕೊಂಡೆ ಅದರಲ್ಲಿ ಆ 4 ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ 1 get 1 ಫ್ರೀ ಇರೋದ್ರಿಂದ. ಆಮೇಲೆ ಬೇಡ, ಮತ್ತು ಸುಮ್ಮನೆ ಎಲ್ಲ ಒಂದೇ ಸಲ ತೊಗೊಂಬಿಟ್ರೆ ಆಮೇಲೆ ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ಬೇಕಾದರೆ ಇನ್ನೊಂದು ದಿವಸ ಬೇಕಾದರೆ ಬಂದು ನೋಡ್ಬೋದು ಅಂತ ಅಂದ್ಕೊಂಡು ನಾನೇನು ಅಂದ್ಕೊಂಡೆ ಅಂದರೆ 2 ತೊಗೊಂಡೆ 1 get 1 ಫ್ರೀಯಲ್ಲಿ. ಅದೆರಡೂ ಅಷ್ಟೇ ಟ್ರೆಡಿಷ್ನಲ್ ಡಿಸೈನ್ಸ್, ಮತ್ತು ಕಲರೂ ಅಷ್ಟೇ ಡಾರ್ಕಾಗಿ ತುಂಬ ಚೆನ್ನಾಗಿತ್ತು. ನಾನೇನಂದರೆ ಲೈಟ್ ಕಲರ್ಸಲ್ಲೂ ತೊಗೋತೀನಿ, ಹಾಗೆ ಡಾರ್ಕ್ ಕಲರ್ಸಲ್ಲೂ ತೊಗೋತೀನಿ. ಆಮೇಲೆ ನನ್ನ ಹಸ್ಬೆಂಡ್ ಮತ್ತು ಮಗ ಅವ್ರು ಬೇರೆ ಕಡೆ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಅವ್ರು ಶಾಪಿಂಗ್ ಅಲ್ಲಿ ಮಾಡಲಿ, ನಾನು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಚೆ ಬಂದೆ. ನಾನು ಬರುವಾಗ ನಾನು ಆ್ಯಕ್ಚುಲಿ ಇವತ್ತು ತಿರಾದು ಟಿರ್ ಫೌಂಡೇಶನ್ನ ಹಚ್ಕೊಂಡಿದ್ದೆ. ಅದು ತೊಗೊಂಡಾದ್ಮೇಲೆ ಇವತ್ತೇ ಫಸ್ಟ್ ಹಚ್ಚಿದ್ದು. ನಾನು ಹಚ್ಚೇ ಇರಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ನನ್ನ ಫೇಸ್ ನೋಡ್ಕೊತಾ ಇದ್ದೆ. ಆ್ಯಕ್ಚುಲಿ ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅವಾಗ ಅಂದ್ಕೊಂಡೆ ಯಾವಾಗ್ಲೂ ಹಚ್ಕೋಬೇಕು ಇದನ್ನ ಅಂತೇಳ್ಬಿಟ್ಟು. ಬಟ್ ಡೈಲಿ ಆಫೀಸ್ಗೆ ನಾನು ಈ ಥರ ಫೌಂಡೇಶನ್ ಎಲ್ಲ ಹಚ್ಚಲ್ಲವಲ್ಲ, ಅದಕ್ಕೆ ನನಗೆ ಆಪರ್ಚುನಿಟಿನೇ ಸಿಕ್ಕಿರಲಿಲ್ಲ ಅದನ್ನು ಹಚ್ಚೋಕ್ಕೆ. ಯಾವ ಬ್ರ್ಯಾಂಡ್ಸ್ ನೋಡಿದ್ರೂ ಎಲ್ಲ ಕಡೆ 50% ಇತ್ತು. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನೂ ಸ್ವಲ್ಪ ಶಾಪಿಂಗ್ ಅವ್ರು ಮಾಡ್ತಾಯಿದ್ರು. ಬಟ್ ಅವ್ರ ಶಾಪಿಂಗ್ ನನಗೆ ಬೋರ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೆ. ನಾನು ವೆಸ್ಟರ್ನ್ ಡ್ರೆಸ್ಸಸ್ ಮತ್ತು ಫಾರ್ಮಲ್ಸ್ ಎಲ್ಲ ತುಂಬ ಬೈ ಮಾಡಿದ್ರಿಂದ ನನಗೇನು ಬೈ ಮಾಡೋಕ್ಕೆ ಇರಲಿಲ್ಲ. ಆ್ಯಕ್ಚುಲಿ ನಾನು ಜಾನಲ್ಲಿ ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಮತ್ತು ಇನ್ ಬಿಟ್ವೀನ್ ನಾನು ಅಷ್ಟೇ ಯಾವಾಗ ನಂಗೆ ಒಳ್ಳೆಯ ಸ್ಟಫ್ ಸಿಗುತ್ತೆ ಅವಾಗೆಲ್ಲ ತೊಗೊಂಬಿಟ್ಟಿರ್ತೀನಿ. ಸೊ ಅದಕ್ಕೆ ಇವತ್ತು ಸಾರಿ ಮಾತ್ರ ಸಾಕು ಅಂತ ಅಂದ್ಕೊಂಡೆ, ನಾನು ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡೋದು ಬೇಡ ಅಂತ. ಆಮೇಲೆ ಆ ಲೂಲು ಹೈಪರ್ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಮೇಲೂ 50% ಆಗಿಬಿಟ್ಟಿದ್ದ. ಅಲ್ಲಂತೂ ಎಷ್ಟು ಜನ ನಿಂತಿದ್ರು ಅಂತ ಹೇಳಿದರೆ. ಆಮೇಲೆ ನಾವು ಒಂದಷ್ಟು ಐಟಮ್ಸ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ಬಿಲ್ಲಿಂಗ್ ಕೌಂಟರ್ಗೆ ಹೋದರೆ ಆ ಬಿಲ್ಲಿಂಗ್ ಕೌಂಟರ್ 1 ಕಿಲೋಮೀಟರ್ ತನಕ ಎಲ್ಲ ಒಂದು 10 ಲೈನ್ಸು ಕ್ಯೂ ಅಲ್ಲಿ ನಿಂತಿದ್ರು. ಆಮೇಲೆ ಬೇಡ ಅಂತೇಳ್ಬಿಟ್ಟು ನಾವು ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನೆಲ್ಲ ತಿಂದ್ವಿ, KFC ಅದು ಇದು ಎಲ್ಲ ತಿಂದಾದಮೇಲೆ ಮತ್ತಿನ್ನೇನು ಮನೆಗೆ ಹೋಗೋಣ ಅಂತ
ಈ ಕಡೆ ಆಚೆ ಬಂದ್ವಿ. ಅಲ್ಲಿ ಆಚೆ ನಿಂತ್ಕೊಂಡು ಸ್ವಲ್ಪ ಕುಲ್ಫಿನೆಲ್ಲ ತಿಂದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಳ್ಳೆ ಬ್ರೀಸ್ ಬರ್ತಾಯಿತ್ತು. ಎಲ್ಲರೂ ಅಲ್ಲಿ ಆಚೆ ಕೂತ್ಕೊಂಡಿದ್ರು ತುಂಬ ಜನ. ಮೋಸ್ಟ್ ಆಫ್ ದ ಜನ ಶಾಪಿಂಗ್ ತುಂಬ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಅಂದ್ಕೊಂಡಂಗೆ. ಆಮೇಲೆ ಮನೆಗೆ ಬಂದಮೇಲೆ ನಾನು ಅದೇ ಇದನ್ನು ಏನು ತೊಗೊಂಡಿದ್ದೀನಿ, ಸಾರಿ ಹೇಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮತ್ತೆ ವಿಡಿಯೋ ತೊಗೊಂಡೆ. ಆ್ಯಕ್ಚುಲಿ ಅವಾಂತರದ್ದು ಬಂದು ಇವ್ರದ್ದು ಬ್ರ್ಯಾಂಡಲ್ಲಿ ಕಾಟನ್ ಸ್ಯಾರೀಸ್ ನಿಮಗೆ ಎಲ್ಲ ಥರದ ಕಾಟನ್ಸು ಸಿಗುತ್ತೆ. ನಿಮಗೆ ಕೋಲ್ಕತ್ತಾ ಕಾಟನ್ನು, ಚಂದೇರಿ ಕಾಟನ್ನು, ನಾರ್ಮಲ್ ಕಾಟನ್ನು ಮತ್ತು ಲಿನಿನ್ ಕಾಟನ್ ಅಂತ ಹೇಳ್ತಾರೆ. ಆ ಥರ ಯಾವ ಥರ ನಿಂಗೆ ಕಾಟನಲ್ಲಿ ಎಷ್ಟು ಐಟಮ್ಸ್ ಬೇಕು ಎಲ್ಲದೂ ಸಿಗುತ್ತೆ. ಹಾಗೆ ಅವ್ರ ಹತ್ರ ಇದು ಕಾಂಜೀವರಂ ಸ್ಯಾರೀಸ್ ಅಂದರೆ ಸಿಲ್ಕ್ ಸ್ಯಾರೀಸಲ್ಲೂ ಸಹಿತ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. ಬನಾರಸಿಯಿಂದ ಹಿಡಿದು ಕಾಂಜೀವರಮಿಂದ ಹಿಡಿದು ಎಲ್ಲನೂ. ನಾನು ಜಾಸ್ತಿ ಅಲ್ಲಿ ಪ್ರಿಫರ್ ಮಾಡೋದಂದರೆ ಕಾಟನ್ ಸ್ಯಾರಿ. ಇದು ನೋಡಿ, ಇದೊಂದು ಸ್ಯಾರಿ ತೊಗೊಂಡೆ. ಇದು ಆರೆಂಜ್ ಕಲರಲ್ಲಿದೆ. ಹಾಗೆ ಬಾರ್ಡರನ್ನು ಅಷ್ಟೇ ತುಂಬ ಟ್ರೆಡಿಷ್ನಲ್ ಡಿಸೈನ್ ಇದೆ. ನಾನೆಂತ ಹೇಳಿದರೆ ಈ ಥರ ಟ್ರೆಡಿಷ್ನಲ್ ಆಗಿರುವಂತಹ ಡಿಸೈನ್ಸು ತೊಗೋತೀನಿ. ಹಾಗೆ ತುಂಬ ಫ್ಯಾನ್ಸಿ ಆಗಿರೋವಂಥ ಕಾಟನ್ನು ತೊಗೊತೀನಿ. ಈ ಥರ ಟ್ರೆಡಿಷನಲ್ ಆಗಿರುವಂಥ ಸ್ಯಾರೀಸ್ಗೆ ಏನಾದರೂ ನಾವು ಒಂಥರ ಫುಲ್ಲು ಮಾಡರ್ನ್ ಆಗಿರೋವಂಥ ಬ್ಲೌಸ್ ಹಾಕಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಉಟ್ರೆ ತುಂಬ ಅಂದರೆ ತುಂಬ ಕ್ಲಾಸಿಯಾಗಿ ಕಾಣಿಸ್ತಾ ಇರುತ್ತೆ. ಆಫೀಸಲ್ಲಂತೂ ನನಗೆ ಇಷ್ಟ ಆಗೋದಂದರೆ ಕಾಟನ್ ಸ್ಯಾರೀಸನ್ನೇ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಡಾರ್ಕ್ ಕಲರ್ ಇದೆ. ಇದಕ್ಕೆ ಚಿಕ್ಕ ಪುಟ್ಟು ಬಾರ್ಡರ್ ಬಂದಿದೆ. ಈ ಬಾರ್ಡರಲ್ಲಿ ಆ್ಯಕ್ಚುಲಿ ಗ್ರೀನ್ ಕಲರ್ ಎಲ್ಲ ಇದೆ. ನಾನು ಇವತ್ತು ತೊಗೊಂಡಿರೋ 2 ಸ್ಯಾರಿಗೂ ಅಷ್ಟೇ ಯಾವುದಾದ್ರೂ ಒಂದು ಬ್ಲೌಸ್ನೇ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ನಾನು ತೊಗೊಂಡ್ವಾಗನೇ ಐಡಿಯಾ ಹಾಕ್ಕೊಂಡಿರ್ತೀನಿ, ಈ ಸ್ಯಾರಿಗೆ ಈ ಥರ ಬ್ಲೌಸ್ ಮಾಡ್ಬೋದು ಅಂತೆಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಬ್ಲೌಸಸ್ಸು ಅಷ್ಟೇ ನಾನು ತುಂಬ ಸ್ಟಿಚ್ ಮಾಡಿಸಿರೋದು ಆಲ್ರೆಡಿ ಇದೆ. ನನಗೇನು ಸ್ಟಿಚ್ ಮಾಡಿಸ್ಕೊಂಡು ಇದಕ್ಕೇನು ಹೊಲಿಸ್ಕೋಬೇಕಂತ ಏನಿರಲ್ಲ. ಬಿಕಾಸ್ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋ ಥರದ್ದು ತುಂಬ ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊಂಡು ಸಹಿತ ಇಟ್ಕೊಂಡಿದ್ದೀನಿ. ಹಾಗೆ ರೆಡಿಮೇಡ್ ಬ್ಲೌಸಸ್ಸು ಇದೆ. ಅದರಲ್ಲಿ ಯಾವುದಾದ್ರೂ ಆಗೇ ಆಗುತ್ತೆ ಇದಕ್ಕೆ ಮ್ಯಾಚಿಂಗ್. ಹಾಗಂತ ಅಂದ್ಕೊಂಡ್ಬಿಟ್ಟು ನಾನು ಅದೇ ಕಾನ್ಫಿಡೆನ್ಸಲ್ಲಿ ತುಂಬ ಸ್ಯಾರೀಸ್ ಬೈ ಮಾಡಿಬಿಡ್ತೀನಿ. ಬಟ್ ಅದು ಒಂದೇ ನಿಮಗೆ ಕಾಟನ್ ಸ್ಯಾರೀಸ್ನ ಬೈ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ನೀವು ತುಂಬ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ಮಾಡಿ ಹಾಕ್ಬೋದು. ಬಟ್ ಬೇರೆ ಸ್ಯಾರೀಸಲ್ಲಿ ಅಷ್ಟೊಂದು ಆಪ್ಷನ್ ಸಿಗೋಲ್ಲ, ಅದ್ರದ್ದನ್ನೇ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ನಾನೇ ನನ್ನನ್ನು ನೋಡ್ಕೊಂಡು ತುಂಬ ಅಡ್ಮೈರ್ ಮಾಡ್ಕೊತಾ ಇದ್ದೆ, ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ ಅಂತೇಳ್ಬಿಟ್ಟು. ಸೊ ಬಿಕಾಸ್ ಐ ಲವ್ ಮೈ ಸೆಲ್ಫ್ ಸೋ ಮಚ್. ಆಮೇಲೆ ನೋಡಿ, ಈ ಡ್ರೆಸ್ ಬಂದು ನಾನು ಆ್ಯಕ್ಚುಲಿ ತುಂಬ ಇಯರ್ಸ್ ಹಿಂದೆ, ತುಂಬ ಇಯರ್ಸ್ ಹಿಂದೆ ಅಂದರೆ ಮೋಸ್ಟ್ಲಿ ಒಂದು 5.5 ಇಯರ್ಸಿಂದ ಇದನ್ನು ತೊಗೊಂಡಿದ್ದೆ ನಾನು ಹಾಂಗ್ಕಾಂಗ್ ಟ್ರಿಪ್ ಹೋಗುವಾಗ. ಸೊ ಇದನ್ನು ನಾನು ಹಾಂಗ್ಕಾಂಗಲ್ಲಿ ಡಿಸ್ನಿಲ್ಯಾಂಡ್ಗೆ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ಮೋಸ್ಟ್ಲಿ ಇವತ್ತೇ ಹಾಕ್ಕೊತಾ ಇರೋದು. ನನಗೆ ಈ ಡ್ರೆಸ್ ಅಂದರೆ ತುಂಬ ಇಷ್ಟ. ಇದರಲ್ಲಿ ತುಂಬ ಫೋಟೋಸ್ ಎಲ್ಲ ಇದೆ ನಂದು, ಬಟ್ ಎಲ್ಲ ಲ್ಯಾಪ್ಟಾಪಲ್ಲಿದೆ. ನಾನು ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಇದ್ರದ್ದು ಜಾಸ್ತಿ ಏನೂ ಪೋಸ್ಟ್ ಮಾಡಿಲ್ಲ. ಸೊ ಅದನ್ನು ಇವತ್ತು ಹಾಕ್ಕೊಂಡಿದ್ದೆ. ನಂಗೆ ತುಂಬ ಖುಷಿ ಆಯಿತು. ಅದೇ ಥರ ಅಷ್ಟೇ ಫಿಟ್ ಆಗ್ತಾ ಇದ್ದೀನಿ, ಏನೂ ದಪ್ಪ ಆಗಿಲ್ಲ ಮತ್ತು ದಪ್ಪ ಕಾಣಿಸ್ತಾ ಇಲ್ಲ ಅಂತ ತುಂಬ ಖುಷಿ ಆಗಿಬಿಡ್ತು. ಬಿಕಾಸ್ ಅದೇ ಥರ ಇನ್ನೂ ಮೇಂಟೈನ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅಲ್ಲಿ ತುಂಬ ಫೋಟೋಸ್ ತೆಗೆಸ್ಕೊಂಡೆ. ಹಾಗೆ ಮನೆಗೆ ಬಂದ್ರೂ ಸಹಿತ ತುಂಬ ಮಿರರ್ ಸೆಲ್ಫೀಸ್ ಎಲ್ಲ ತೊಗೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.